ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶಿತಾ ಲೋಕ್ಸ್. ಎಲ್ಲರೂ ಹೆಂಗಿದ್ದೀರಾ ಕಣ್ರಿ? ಚೆನ್ನಾಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ ಕಣ್ರಿ. ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಭಗವಂತನ ಕೇಳ್ತಾ ವ್ಲಾಗ್ ಅನ್ನೋದು ಸ್ಟಾರ್ಟ್ ಮಾಡಿದ್ದೀನಿ ಕಣ್ರಿ. ಇದು ಭಾನುವಾರ ಮತ್ತು ಸೋಮವಾರ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಕಣ್ರಿ. ಡೈಲಿ ರೊಟೀನೇ ತೋರಿಸ್ತಾ ಇದ್ದೀನಿ. ಕಂಟೆಂಟು ಯಾವುದೂ ಇಲ್ಲ, ರೆಸಿಪೀಸು ಯಾವುದು ಮಾಡ್ತಾನೂ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಜಾಸ್ತಿ ಮನೇಲಿ ಕೆಲಸ ಅದು ಇದು ಕೆಲಸನೇ ಜಾಸ್ತಿ ಆಗೋಗ್ಬಿಟ್ಟಿದೆ. ಅದಕ್ಕೆ ರೊಟೀನ್ ಏನಿದೆಯೋ ಅದೇ ನಿಮ್ಮ ಮುಂದೆ ತಂದಿದ್ದೀನಿ ಕಣ್ರಿ. ಈ ವ್ಲಾಗ್ ಅಂತೂ ಖಂಡಿತ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಅಂತೂ ಕಂಪಲ್ಸರಿ ಕೊಡಿ. ಇದು ಭಾನುವಾರ ಮಾರ್ನಿಂಗು ಕಣ್ರಿ. ಬೆಳಗ್ಗೆ ಎದ್ದೆ, ಏನೇನೋ ಕಸಗಳೆಲ್ಲ ತೊಳ್ಕೊಂಡು, ಮನೆಗಳೆಲ್ಲ ನೀಟಾಗಿ ಕಸ ತೊಳ್ಕೊಂಡು, ಪಾತ್ರೆಗಳೆಲ್ಲ ತೊಳ್ಕೊಬಿಟ್ಟು, ನಾನು ನಮ್ಮ ಯಜಮಾನ್ರಿಗೆ ನೆನ್ನೆನೇ ಹೇಳಿದ್ದೆ ರೇಷನ್ ತೊಗೊಬಂದ್ಬಿಡು ಶನಿವಾರನೇ. ಬೆಳಗ್ಗೆ ಬೇಗನೆ ಎದ್ದು ಚಪಾತಿ, ಬೀಟ್ರೋಟ್ ಪಲ್ಯ, ಬೀಟ್ರೋಟ್ ತಂದಿದ್ರು ಕಣ್ರಿ. ಬೀಟ್ರೋಟು 1 kg, ಕ್ಯಾರೆಟು ಬೀಟ್ರೋಟ್ 2 ಸೇರಿ 1 kg ತಂದಿದ್ರು. ಬೀಟ್ರೋಟ್ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. ಬೀಟ್ರೋಟ್ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡ್ತೀನಿ, ತಗೊಬರ್ರಿ ನೆನ್ನೆನೇ ಅಂದೆ. ಇಲ್ಲ, ಭಾನುವಾರ ಬೆಳಗ್ಗೆನೇ ಹೋಗಿ ತಗೊಬರ್ತೀನಿ ಅಂತ ಹೇಳಿದ್ರು. ಅವ್ರು ಹೋಗಿದ್ದೆ 9:30, 9:45 ಆಗಿತ್ತು. ತಗೊಬರೋ ಅಷ್ಟೊತ್ತಿಗೆ 10:45 ಆಗಿತ್ತು. ಮಾಡಿ ತಿನ್ನೋಷ್ಟೊತ್ತಿಗೆ 1 ಗಂಟೆ ಆಗೇ ಹೋಯಿತು. ಇನ್ನು ನನ್ನ ಮಗಳು ಮೇಲೆ ಅವ್ರ ಅಜ್ಜಿ ರೊಟ್ಟಿ ಮಾಡಿದ್ರು, ಕೊಟ್ಟು ಕಳಿಸಿದ್ರು. ರೊಟ್ಟಿ ತಿಂದಳು. ಇನ್ನು ನಾನು ಬಂದಿದ್ದ ತಕ್ಷಣ ಎಲ್ಲ ಈರುಳ್ಳಿ ಎಲ್ಲ ಬಿಡಿಸಿಕ್ಕೊಬಿಟ್ಟಿದ್ದೆ. ಬಂದಿದ್ದ ತಕ್ಷಣವೇ ಬೀಟ್ರೋಟ್ ಸ್ವಲ್ಪ ತುರ್ಕೊಬಿಟ್ರೆ ಒಗ್ಗರಣೆ ಹಾಕ್ಬಿಡ್ತೀನಿ. ಮತ್ತು ಚಪಾತಿ ಹಿಟ್ಟಿಗೆಲ್ಲ ಕಲಿಸ್ಕೊಬಿಡೋಣ. ತಂದಿದ್ದ ತಕ್ಷಣ ಗೋಧಿ ಹಿಟ್ಟು ಹಾಕ್ಬಿಟ್ಟು ಚಪಾತಿ ಕಲಿಸ್ಕೊಬಿಡೋಣ ಅಂತೇಳ್ಬಿಟ್ಟು ಎಲ್ಲಿದ್ದು ಕಂಡು ರೇಷನ್ ಯಾವುದೂ ಮುಟ್ಟಕ್ಕೆ ಹೋಗಿಲ್ಲ. ಮತ್ತು ಯಾವ್ಯಾವ್ದು ಬೇಕೋ ಅದೆಲ್ಲ ಬಾಕ್ಸ್ಗಳಲ್ಲೆಲ್ಲ ಖಾಲಿ ಆಗಿದ್ದೆಲ್ಲ ತುಂಬಿಸ್ಕೊಬಿಡೋಣ ಅಂತೇಳ್ಬಿಟ್ಟು ರೇಷನ್ ಎಲ್ಲಿದ್ದಲ್ಲಿ ಬಿಟ್ಬಿಟ್ಟಿದ್ದೆ. ಹಿಟ್ಟು ತಗೊಬಂದಿದ್ದ ತಕ್ಷಣ ತುಂಬಿಸ್ಕೊಬಿಡ್ತಾಯಿದ್ದೀನಿ. ಇದಕ್ಕೆ ಬಾಕ್ಸ್ಗೆ ತುಂಬಿಸ್ಕೊಬಿಟ್ಟು ಇಸ್ಕೊಬಿಡೋಣ, ಚಪಾತಿಗೆ ಚೆನ್ನಾಗಿ ನೆನೆಯುತ್ತೆ ಅಂತೇಳ್ಬಿಟ್ಟು ಫಸ್ಟ್ ಈ ಕೆಲಸ ಮಾಡ್ತಾಯಿದ್ದೀನಿ ಕಣ್ರಿ. ನಾನು ಬಾಕ್ಸ್ಗಳು, ಈ ಸಿಲ್ವರ್ ಬಾಕ್ಸ್ಗಳು ಖಾಲಿ ಆಗೋದಾಗ ತೊಳ್ಕೊಬಿಟ್ರೆ ನಮಗೆ ಬೆಸ್ಟು, ಚೆನ್ನಾಗಿರುತ್ತೆ. ಆವಾಗಿದ್ದ ಹಬ್ಬದ ಟೈಮಲ್ಲೇ ತೆಗೆದು ತೊಳಿಬೇಕಂದ್ರೆ ಕಷ್ಟ. ಇವಾಗ ಅಕ್ಕಿ ಬಾಕ್ಸೇ ಆಗಲಿ, ರಾಗಿ ಹಿಟ್ಟು ಬಾಕ್ಸೇ ಆಗಲಿ, ಗೋಧಿ ಹಿಟ್ಟು ಬಾಕ್ಸೇ ಆಗಲಿ, ಯಾವುದೇ ಆಗಲಿ ಕಣ್ರಿ, ಅದು ಖಾಲಿ ಆದಾಗ ನಾವು ತೊಳೆದಿಕ್ಕೊಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ, ನೀಟಾಗಿರುತ್ತೆ ಬಾಕ್ಸ್ಗಳೆಲ್ಲ. ಇಸ್ಕ್ತಾಯಿದ್ದೀನಿ. ಅವರಪ್ಪ ರೊಟ್ಟಿ ತಂದರು, ತಿನ್ನೋಗಮ್ಮ ಅಂದರೆ ಅವಳಿಗೆ ಏನೋ ಕಂಡು ಏನೂ ತಿನ್ನಲ್ಲ, ತರಕಾರಿ ತಿನ್ನಲ್ಲ, ಏನೂ ತಿನ್ನಲ್ಲ ನನ್ನ ಮಗಳು. ಅನ್ನ ಸಾರು ಒಂದು ತಿಂತಾಳೆ, ಅದು ತರಕಾರಿಗಳೇನೂ ಆಗಬಾರ್ದು. ತರಕಾರಿಗಳಿಕ್ಕಿದ್ರೆ ಹಿಂದೆಯೇ ವಾಮಿಟ್ ಮಾಡ್ಕೊಂಡ್ಬಿಡ್ತಾಳೆ. ಎಷ್ಟು ರೂಢಿ ಮಾಡೋಣ ಅಂತ ನೋಡಿದ್ರು ರೂಢಿ ಮಾಡೋದೇ ಕಲಿತಾ ಇಲ್ಲ ಅವಳು. ಯಾಕೋ ಅದೇನು ಕತೆನೋ ಏನೋ, ತಿನ್ಸೋಕ್ಕೋದ್ರೂ ತಿನ್ನಲ್ಲ. ಆಟಾಡ್ತಾಯಿದ್ಲು. ಮ್ಯಾಗಿನ ತಲೆಗೆ ಹಾಕ್ಕೊಂಡಿದ್ದ ತಕ್ಷಣ ಅಮ್ಮ ಮುರಿದೋಯ್ತಮ್ಮ, ಮ್ಯಾಗಿ ಮುರಿದೋಯ್ತು ಅಂತ ಹೇಳ್ತಾಯಿದ್ಲು. ಸರಿ ಬಿಡಮ್ಮ, ಹೋದರೆ ಹೋಗಲಿ, ಯಾವಾಗಿದ್ರು ಬಿಚ್ಚಾಕೋದೇ ಅಲ್ಲ, ಮ್ಯಾಗಿ ಮಾಡ್ಕೊಂಡು ತಿನ್ನೋಕ್ಕಾಗ್ತೈತೆ, ಬಿಟ್ಬಿಡು ಅಂತ ಹೇಳಿದೆ. ಇನ್ನು ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಕ್ಯಾರೆಟು ಬೀಟ್ರೋಟ್ ಎಲ್ಲ ತುರ್ಕೊಟ್ರು. ಫ್ರೆಶ್ ಆಗಿತ್ತು ಕಣ್ರಿ, ನೀರು ಅದನ್ನಲ್ಲೇ ಎಷ್ಟು ಜ್ಯೂಸಿ ಆಗಿತ್ತು. ಇನ್ನು ಫಸ್ಟ್ ಅದೆಲ್ಲ ಅವ್ರು ಬರೋ ಅಷ್ಟೊತ್ತಿಗೆ ಈರುಳ್ಳಿ ಎಲ್ಲ ಹಚ್ಚಿಕೊಬಿಟ್ಟಿದ್ದೆ. ಇನ್ನು ಒಗ್ಗರಣೆ ಹಾಕ್ಬಿಟ್ಟು ಬೀಟ್ರೋಟ್ ಪಲ್ಯ ಮಾಡಿಕೊಂಡು ಇನ್ನು ಹಿಟ್ಟು ಎಲ್ಲ ಇಸ್ಕಿದ್ದನ್ನು ಇನ್ನು ಚಪಾತಿ ಮಾಡ್ಕೊಬಿಡೋಣ ಅಂತೇಳ್ಬಿಟ್ಟು ಚಪಾತಿ ಮಾಡ್ಕೊತಾಯಿದ್ದೀನಿ. ನಾನು ಲಟ್ಸ್ತಾಯಿದ್ದೀನಿ. ನಮ್ಮ ಯಜಮಾನ್ರಿಗೆ ಹಂಗೆ ಸುಟ್ಟುಬಿಡು ಅಂದರೆ ಒಂದು 2-3 ಸೂ ನಾನು ಲಟ್ಸೋ ತನಕ ಸುಟ್ಟಿದ್ರು. ಮತ್ತು ನಾನು ಹೋಗಿ ಚಪಾತಿ ಎಲ್ಲ ಮಾಡಿದೆ. ನನ್ನ ಮಗಳಿಗೆ ಯಾವಾಗಾದರೂ ಆಗಲಿ ಕಣ್ರಿ, ನಾನು ಹಿಟ್ಟಿಸ್ಕೋವಾಗ ಅವಳಿಗೆ ಸ್ವಲ್ಪ ಹಿಟ್ಟು ಕೊಟ್ಬಿಡ್ಬೇಕು. ಏನೋ ಅದನ್ನೆಲ್ಲ ಆಟಾಡ್ತಾ ಇರ್ತಾಳೆ, ಇಲ್ಲಾಂದರೆ ನನಗೆ ಬಂದು ಕಾಟ ಕೊಡ್ತಾ ಇರ್ತಾಳೆ. ಅದಕ್ಕೆ ಚಪಾತಿ ಹಿಟ್ಟು ಸಿಕ್ಕಿದಾಗ ಅವಳಿಗೆ ಸ್ವಲ್ಪ ಕೊಟ್ಬಿಟ್ರೆ ಅವಳ ಪಾಡ್ಗೆ ಅವಳು ಆಟಾಡ್ಕೊತಾ ಇರ್ತಾಳೆ ಕಣ್ರಿ. ಇನ್ನು ಭಾನುವಾರ ಆದರೆ ನಾನು ತಲೆ ಏನು ಬಾಚಕ್ಕೆ ಹೋಗೋಲ್ಲ. ನನಗೆ ಮಾಡೋಷ್ಟು ಇರುತ್ತೆ ಕಣ್ರಿ ಮನೇಲಿ ಕೆಲಸಗಳು. ಅದಕ್ಕೆ ಆರಾಮಾಗಿ ಫ್ರೀಯಾಗಿ ನೆಮ್ಮದಿಯಾಗಿ ಇದ್ಬಿಡ್ತೀನಿ ಭಾನುವಾರ ಅಂತೂ. ಇನ್ನು ಹಂಗೆ ಮುಖ ತೊಳಿದರೆ ತಿಂತಾಯಿದ್ದೀರಾ ಅಂದ್ಕೊಬೇಡ್ರಿ. ಇಲ್ಲ ಕಣ್ರಿ, ಬೆಳಗ್ಗೆ ಎದ್ದಿದ ತಕ್ಷಣ ರೂಢಿ ನನಗೆ. ಬೆಳಗ್ಗೆ ಎದ್ದಿದ ತಕ್ಷಣ ಬ್ರಷ್ ಮಾಡ್ಕೊಂಡು ಮುಖ ತೊಳ್ಕೊಂಡು ಈಚೆನೇ ಬರೋದು ನಾನು, ಹಂಗೆ ಬರೋದಿಲ್ಲ. ಇನ್ನು ಹಸಿವಾಗ್ತಾಯಿತ್ತು. ಬೀಟ್ರೋಟ್ ಚಪಾತಿ ಮಾಡ್ಕೊಡ್ತೀನಿ. ನನ್ನ ಮಗಳು ಬೀಟ್ರೋಟ್ ಇಲ್ಲೇ ನಮ್ಮ ಮನೆ ಸಾಂಬಾರಲ್ಲಿ ಹಾಕಿ ನಮ್ಮ ಯಜಮಾನ್ ತಿಂತಾಯಿದ್ರು. ಮಸಾಲ ಚಿರುಮುರಿ ಅದೆಲ್ಲ ಹಾಕ್ತಾಯಿರ್ತಾರೆ. ನಮ್ಮ ಯಜಮಾನ್ರಿಗೆ ಹೋಗ್ರಿ ತಗೊಬರೋಗ್ರಿ ತಿನ್ನೋಣ, ಸುಮ್ಮನೆ TV ನೋಡ್ತಾ ಇದ್ವಿ, ಹಂಗೆ ತಿನ್ನೋಣ ತಗೊಬರೋಗ್ರಿ ಅಂದರೆ ತಗೊಬಂದ್ರೆ ಎಲ್ಲ ಪಾರ್ಸಲ್ ಮನೆಗೆ. ನನ್ನ ಮಗಳು ಇವೂ ತಿನ್ನಲ್ಲ ಕಣ್ರಿ, ಏನೂ ತಿನ್ನಲ್ಲ ಅವಳು. ಅದೇನು ಕತೆನೋ, ಎಷ್ಟು ಅಭ್ಯಾಸ ಮಾಡಿದ್ರು ತಿನ್ನೋಕ್ಕೆ ಹೋಗಲ್ಲ ಅವಳಿಗೆ. ಅದೇನು ಕತೆನೋ ಏನೂ ತಿನ್ನಲ್ಲ. ಅನ್ನ ಸಾಂಬಾರು ಮೇಲಿರೋ ಸಾಂಬಾರೇ, ತರಕಾರಿಗಳು ಇಕ್ಕಬಾರ್ದು. ಏನು ಇಕ್ಕಿದ್ರೂ ತಿಂದಿದ್ದೆ ನಾನು. ಹಂಗೂ ಹಿಂಗೂ ಗದ್ರಿ ಇಕ್ತೀನಿ ತಿಂತಾಳೆ. ಒಂದು ಸ್ವಲ್ಪ ಹಂಗೆ ಹಿಂದೆ ವ್ಯಾಮಿಟ್ ಮಾಡಿಬಿಡ್ತಾಳೆ. ಹೆಂಗೆ ರೂಢಿ ಮಾಡಬೇಕು ಈ ಮಕ್ಕಳಿಗಂತೂ ನನಗಂತೂ ಗೊತ್ತಾಗಲ್ಲ. ಇನ್ನು ಅವಳಿಗೆ ಬಿಸ್ಕೆಟ್ ತಂದಿದ್ರು, ಅವಳು ಬಿಸ್ಕೆಟ್ ತಿಂತಾಯಿದ್ಲು. ನಾವು ಲಿಪ್ಪಟ್ಟು ಮಸಾಲ ಚಿರುಮುರಿ ಎಲ್ಲ ತಿಂದುಬಿಟ್ಟು ಇನ್ನು ಸೋಮವಾರ ಕಂಟಿನ್ಯೂಷನ್ ವ್ಲಾಗು ಕಂಡ್ರಿ. ನಮ್ಮ ಯಜಮಾನ್ರು ಕೆಲಸದಿಂದ ಬರೋವಾಗ ಏನೋ ಗೋಲ್ಡ್ ಅಂಗಡಿಗೆ ನಡಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನನಗೆ ಏನೋ ಶಾಕಿಂಗ್ ವಿಷಯ ನಿಜ. ಏನಕ್ಕೆ ಗೋಲ್ಡ್ ಅಂಗಡಿ ಅಂತ ಇದ್ದಾರೆ, ಅಷ್ಟು ಬಜೆಟು ಇಲ್ಲ, ಏನೂ ಇಲ್ಲ, ಏನು ಕತೆ ಗೋಲ್ಡ್ ಅಂಗಡಿ ಅಂತ ಇದ್ದಾರೆ. ಖುಷಿಯಾಗಿ ಹೋದೆ ಕಣ್ರಿ. ಮೊನ್ನೆ ಒಂದು ದಿವಸ ಹೇಳಿದ್ದೆ, ರಾಗಿ
ತಾಮ್ರದ ತಟ್ಟೆನೂ ರಾಗಿ ಚೊಂಬು ತಕ್ಕೊಡ್ರಿ ಎಲ್ತ್ಗೆ ಒಳ್ಳೆಯದು ಅಂತ ಸಡನ್ನಾಗಿ ಕರ್ಕೊಂಡೋದ್ರು. ಅದೇನೋ ನನಗೂ ಶಾಕಿಂಗ್ ವಿಷಯ. ಒಟ್ನಲ್ಲಿ ತಕ್ಕೊಟ್ಟಿದ್ದಂತ ತುಂಬ ಖುಷಿ ಅಂತ ಆಯಿತು. 1-2 ತಟ್ಟೆನೂ ಒಂದು ಚೊಂಬು ತಗೊಂಡೆ ಕಣ್ರಿ. ನನ್ನ ಮಗಳಿಗೊಂದು ಚಿಕ್ಕ ತಟ್ಟೆ, ನಮ್ಮ ಯಜಮಾನ್ರಿಗೊಂದು ತಟ್ಟೆ, ಒಂದು ಚೊಂಬು ತಗೊಂಡೆ. ನಮ್ಮ ಯಜಮಾನ್ರು ನಿನಗೂ ಒಂದು ತಟ್ಟೆ ತಗೊಂಡ್ರು. ಬೇಡ, ಅದಕ್ಕೆ ಬಜೆಟ್ ಜಾಸ್ತಿ ಆಯಿತು, ಯಾವುದು ಬೇಡ, ಇನ್ನೊಂದು ಸರಿ ತೊಗೊಂಬಿಡೋಣ, ಇನ್ನೊಂದು ಸರಿ ತೊಗೊಳೋಣ ಬಿಡು, ಸಾಕಿಷ್ಟೇ ಅಂತೇಳ್ಬಿಟ್ಟು. ದಪ್ಪಕ್ಕೆ ಚೆನ್ನಾಗಿತ್ತು ಕಣ್ರಿ. ಇನ್ನೊಂದು ಕೊಳ್ಗ ಇದು ಒಂಥರ ಬರುತ್ತೆ ನೀರು ಸ್ಟೋರೇಜ್ ಮಾಡೋದು, ಹಿತ್ತಾಳೆದು, ಅದು ತಗೊಳ್ರಿ ಇನ್ನೊಂದು ಸರಿ ಬಂದಾಗ ಅಂತೇಳಿದ್ರೆ. ಎಷ್ಟಾಗುತ್ತೆ ಅಂದ್ರೆ ಅವರು ಏನು 2,500-3,000 ಆಗುತ್ತೆ ಅಂತ ಹೇಳಿದ್ರು. ಇವಾಗ ಸರಿಯಾಗಿ ಇವಾಗ ಅಷ್ಟೊಂದು ಬಜೆಟ್ಗಳೇನಿಲ್ಲ ಅಂತೇಳ್ಬಿಟ್ಟು ರಿಟರ್ನ್ ಬಂದುಬಿಟ್ವಿ. 2 ತಟ್ಟೆ 2 ಚೊಂಬು ತಗೊಂಡು ಬರ್ತಾ ಹಂಗೆ ಮಸಾಲ ಪುರಿ ತಗೊಬಂದೆ. ಗಂಟಲೆಲ್ಲ ಒಡೆದೋಗಿದೆ ಕಣ್ರಿ. ಯಾಕೋ ಇತ್ತೀಚೆಗೆ ನೀರಲ್ಲಿ ಆಡಿ ಕೆಲಸ ಜಾಸ್ತಿ ಆಗೋಗ್ಬಿಟ್ಟು ಶೀತ ತುಂಬ ಆಗೋಗ್ಬಿಟ್ಟಿದೆ. ಗಂಟ್ಲು ನೋವು, ಏನೂ ನುಂಗೋಕ್ಕಾಗಲ್ಲ, ಏನೂ ಇಲ್ಲ. ಖಾರವಾಗಿ ಏನೋ ತಿನ್ನಬೇಕು, ಏನಾದರೂ ತಿನ್ಬೇಕು ಅನ್ಸಿದ್ರೆ ನಮ್ಮ ಯಜಮಾನ್ರು ಕೇಳಿದೆ ಮಸಾಲ ಪುರಿ ತಕ್ಕೊಡು ಅಂತ ಹೇಳಿದ್ರೆ ಪಾರ್ಸಲ್ ತಗೊಬಂದ್ವಿ ಕಣ್ರಿ. ಪಾರ್ಸಲ್ ತಗೊಬಂದು ಮನೇಲಿ ತಿಂತಾಯಿದ್ದೀವಿ. ನನಗೆ ಬರ್ತಾನೆ ಎಷ್ಟಾಗಿರ್ಬೋದು ಕಣ್ರಿ, ಕಮೆಂಟ್ ಮಾಡಿ. ಲಾಸ್ಟಲ್ಲಿ ಹೇಳ್ತೀನಿ ವೀಡಿಯೋ ಕೊನೆಯಲ್ಲಿ ಎಷ್ಟಾಗಿರುತ್ತೆ ರಾಗಿದು 2 ತಟ್ಟೆ, ತಾಮ್ರದ ತಟ್ಟೆ ರಾಗಿ ಚೊಂಬು ಎಷ್ಟಾಗಿದೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ನಿಮ್ಗೆ ಗೊತ್ತಿದ್ದರೆ ಎಷ್ಟಾಗಿರ್ಬೋದು ಅಂತ ಕಮೆಂಟ್ ಮಾಡಿ. ಇನ್ನು ಅದೆಲ್ಲ ತೆಗೆದುಬಿಟ್ಟು ತಿಂದುಬಿಟ್ಟು, ಇನ್ನು ಧನಿಯಾ ಮೊನ್ನೆ ತಂದಿದ್ನಲ್ಲ ಕಣ್ರಿ, ಸ್ವಲ್ಪ ಗಲೀಜೇನೋ ಇತ್ತು, ಅಷ್ಟೊಂದು ನೀಟಾಗಿ ಏನು ಇರಲಿಲ್ಲ ಧನಿಯಾ. ಸರಿ ಬಿಸಿಲು ಹೆಂಗೋ ಚೆನ್ನಾಗಿ ಬರ್ತಾಯಿದೆ ಅಂತೇಳ್ಬಿಟ್ಟು ಭಾನುವಾರ ಒಂದು ಸರಿ ಬಿಸಿಲಿಗೆ ಹಾಕಿದ್ದೆ. ಸೋಮವಾರನೂ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋ ಮುಂಚೆ ಬಿಸಿಲಿಗೆ ಹಾಕ್ಬಿಟ್ಟು ಹೋಗಿದ್ದೆ. ನಮ್ಮ ಯಜಮಾನ್ರು ಮಧ್ಯಾಹ್ನ ಊಟಕ್ಕೆ ಬರ್ತಾರಲ್ಲ ಅವಾಗ ತಗೊಬಂದು ಕೆಳಗಡೆ ಇಕ್ಕಿದ್ರು. ಇನ್ನು ಅದೆಲ್ಲ ಕವರ್ಗೆ ಹಾಕ್ಕೊಬಿಡ್ತಾಯಿದ್ದೀನಿ. ಫ್ರೀ ಇದ್ದಾಗ ಕ್ಲೀನ್ ಮಾಡ್ಕೊಬಿಟ್ಟು ಮಿಷಿನ್ ಇನ್ನೊಂದು ಸರಿ ಹುರ್ಕೊಬಿಟ್ಟು ಮಿಷಿನ್ಗೆ ಹಾಕ್ಕೊಬಿಡೋಣ. ಧನಿಯಾ ಪೌಡ್ರ್ ಇನ್ನೆಲ್ಲೂ ಸ್ವಲ್ಪ ಇದೆ. ಈ ಸರಿ ಆದರೂ ಒಳ್ಳೆ ಕಡೆ ಹೋಗ್ಬಿಟ್ಟು ಮಿಷಿನ್ಗೆ ಹಾಕ್ಸ್ಕೊಬರ್ಬೇಕು ಕಣ್ರಿ. ಮೊನ್ನೆ ಹಾಕ್ಸ್ಕೊಬಂದಿದ್ದು ಅವ್ರು ಖಾರದ ಪುಡಿ ಹಾಕಿದ ತಕ್ಷಣ ಧನಿಯಾ ಹಾಕಿದ್ನಲ್ಲ, ಖಾರ ಇತ್ತು ಧನಿಯಾ ಪೌಡ್ರು. ಅದಕ್ಕೆ ನಾನು ಖಾರದ ಪುಡಿನೇ ಸೇರಿಸ್ತಾ ಇರಲಿಲ್ಲ, ಅಷ್ಟೊಂದು ಖಾರ ಇದೆ ನೋಡಿ ಕಣ್ರಿ. ತೆಗೆದು ತೋರಿಸ್ತಾ ಇದ್ದೀನಿ, ಚೆನ್ನಾಗಿದೆ ಕಣ್ರಿ. ಇನ್ನು ಹಂಗೆ ಹೆಸ್ರುಗಳು ಹಾಕ್ಸ್ಕೊಬಂದೆ. ದೊಡ್ಡ ತಟ್ಟೆ ಮೇಲೆ ನಮ್ಮ ಯಜಮಾನ್ರ ಹೆಸರು, ಚಿಕ್ಕ ತಟ್ಟೆ ಮೇಲೆ ನನ್ನ ಮಗಳ ಹೆಸರು, ಅದ್ರ ಮೇಲೆ ನನ್ನ ಹೆಸ್ರು ಹಾಕ್ಸ್ಕೊಬಂದೆ. ಇರುತ್ತೆ ಗುರ್ತಿಗೆ, ನೆನಪಿನ ಕಾಣಿಕೆ ಥರ ಯಾವಾಗಾದರೂ ಮುಂದೆ ಪೀಳಿಗೆಗೆ ಇಂಥವ್ರು ಅನ್ನೋದು ಒಂದು ಮೆಮೊರಿ ಅನ್ನೋದು ಇರುತ್ತಲ್ಲ ಕಣ್ರಿ. ಹೆಸ್ರುಗಳು ಹಾಕ್ಸಿದ್ರೆ ನಾನು ಯಾವ ಪಾತ್ರೆಗೂ ಸಾಮಾನ್ಯವಾಗಿ ಹೆಸ್ರುಗಳು ಹಾಕ್ಸ್ಕೊಳೋಕ್ಕೆ ಇಷ್ಟಪಡಲ್ಲ. ಇದು ಹಿತ್ತಾಳೆ ತಾಮ್ರದ್ದಲ್ಲ, ಇರಲಿ ಮೆಮೊರಿಗೆ ಇರಲಿ ಅಂತ ಹೇಳ್ಬಿಟ್ಟು ಹೆಸ್ರುಗಳು ಹಾಕ್ಸ್ದೆ. ಇಷ್ಟೊಂದು ಪಾತ್ರೆ ತೊಗೊಂಡೆ, ಯಾವುದಕ್ಕೂ ನನಗೆ ಇಂಟ್ರೆಸ್ಟ್ ಇಲ್ಲ, ಇದಕ್ಕೆ ಮಾತ್ರ ಹಾಕ್ಸ್ದೆ ಅಷ್ಟೇ ಕಣ್ರಿ. ಚೆನ್ನಾಗಿತ್ತು ಒಟ್ನಲ್ಲಿ ದಪ್ಪಕ್ಕೆ. ಆದರೆ ಬಜೆಟ್ಗಳು ಇವಾಗ ಏನು ತೊಗೊಳಕ್ಕಾಗಲ್ಲ ಬಿಡ್ರಿ. ಅಸಲಿಗೆ 1,000 ರೂಪಾಯಿ ತೊಗೊಂಡೋದ್ರೂ ನಮಗೇನು ಬರೋಲ್ಲ. ಇನ್ನು ಬಜೆಟ್ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಇವಾಗ ಸಾರ ತೊಗೊಂಡೋದ್ರೂ ಏನೂ ಬರೋಲ್ಲ. ಎಷ್ಟಾಯಿತು ಅಂದರೆ ಕಣ್ರಿ, ಟೋಟಲ್ ಅವರು 3,000 ಚಿಲ್ಲರೆ ಏನೋ ಹೇಳಿದ್ರು. 2,700 ಹಾಕಿದ್ರು ಫೈನಲಾಗಿ. ನಾನು 2,400 ರೂಪಾಯಿ ಏನೋ ಕೊಟ್ಟೆ ಕಣ್ರಿ. ಏನು ರೀ ಪರವಾಗಿಲ್ವಾ, ಜಾಸ್ತಿ ಕೊಟ್ಟನಾ ಏನು ಎತ್ತ ಅಂತ ಕಾಮೆಂಟ್ ಮಾಡಿ. ನನಗೆ ಅಷ್ಟೊಂದು ಬಾರ್ಗಿಂಗ್ ಎಲ್ಲ ಮಾಡೋದಕ್ಕೆ ಬರೋಲ್ಲ ಕಣ್ರಿ. ಅವರು 700 ರೂಪಾಯಿ ಮಾಡಿದ್ರೆ 2,400 ರೂಪಾಯಿ ಕೊಟ್ಟೆ. ಏನೋ ನಮ್ಮ ಯಜಮಾನ್ರೆಲ್ಲ ಕಾಸ್ಟ್ಲಿ ಬಿಡು ಪರವಾಗಿಲ್ಲ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ತೊಳ್ಕೊಬಿಡ್ತಾಯಿದ್ದೀನಿ. ಅದರಲ್ಲಿ ನೀರು ತುಂಬಿಸ್ಬಿಟ್ಟು ರಾತ್ರಿ ಎಲ್ಲ ತುಂಬಿಸ್ಬಿಟ್ರೆ ಬೆಳಗ್ಗೆ ಕುಡಿಬೋದು, ತಟ್ಟೆಯಲ್ಲಿ ಊಟ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಎಲ್ಲ ತೊಳಿತಾಯಿದ್ದೀನಿ ಕಣ್ರಿ.